Hello students, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಆಗುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ನೀವು ಅವುಗಳನ್ನು ವಾಚ್ ಮಾಡಬಹುದಿರುತ್ತೆ. ಯಾರೆಲ್ಲ ಮುಂಬರುವಂಥ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಈ ಒಂದು ಪುಸ್ತಕದಲ್ಲಿ ನೀವು 200ಕ್ಕೂ ಹೆಚ್ಚು ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನು, 1000ಕ್ಕೂ ಹೆಚ್ಚು ವೊಕ್ಯಾಬ್ಯುಲರಿಯನ್ನು ಕೂಡ ನೋಡ್ತೀರಾ. ರೀಸೆಂಟ್ ಇಯರ್ಸ್ನ ಕ್ವೆಶನ್ ಪೇಪರ್ಸ್ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ್ದು ಪ್ರಿಸಿ ರೈಟಿಂಗ್ ಹೇಗೆ ಬರೀಬೇಕು ಅಂತಲೂ ಹೇಳ್ಕೊಡ್ತಾ PSI ಪೇಪರ್ 2ಗೆ ಸಂಬಂಧಿಸಿದ ಕೆಲವು ಕ್ವೆಶನ್ಸ್ ಅನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಟೋಟಲ್ ನಿಮಗೆ 500 MCQs ವಿತ್ ಆನ್ಸರ್ಸ್ ಸಿಗುತ್ತೆ. ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿರುತ್ತೆ. ನಿಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಟ್ರಾನ್ಸ್ಲೇಷನ್ ಪ್ರಿಸ್ಸಿಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮಗೆ ಮೆಸೇಜ್ ಮಾಡಬಹುದು, ನಿಮ್ಮ ವಿಳಾಸವನ್ನು ಕಳಿಸಬಹುದು. ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ಓಕೆ, ಎಸ್. ಸೊ ಇವತ್ತಿನ ನಮ್ಮ ತರಗತಿಯಲ್ಲಿ ನಿಮ್ಮ ಜೊತೆಲಿ ನಾನು ಒಂದು ಟ್ರಾನ್ಸ್ಲೇಷನ್ ಕ್ವೆಶನ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ ಆ ಪ್ರಶ್ನೆ ಏನಿದೆ ಅಂತ. ಅದಕ್ಕೂ ಮುನ್ನ ಯಾರಿಗೆಲ್ಲ ಈ ಟ್ರಾನ್ಸ್ಲೇಷನ್ ಅನ್ನುವ ಕಾನ್ಸೆಪ್ಟ್ ಕಷ್ಟ ಅನಿಸ್ತಾ ಇದೆ ಅವರಿಗೆ ಅಂತ ನಾನೀಗ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ 1 ವರ್ಷದ ಮೆಂಬರ್ಶಿಪ್ ಕ್ಲಾಸಸನ್ನು ಪ್ರಾರಂಭ ಮಾಡಿದ್ದೀನಿ. ಮಂತ್ಲಿ ನೀವು ನೋಡಬಹುದು, ಮಂತ್ಲಿ ಇಟ್ ಈಸ್ 139 rupees. ಪ್ರತಿನಿತ್ಯ ನಿಮಗೆ 1 ಗಂಟೆಯ ಲೈವ್ ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಮಾರ್ನಿಂಗ್ 6 to 7. ಈ ಒಂದು ಸಮಯದಲ್ಲಿ ನಾನು ನಿಮಗೆ 1 hour ಟ್ರಾನ್ಸ್ಲೇಷನ್ ಲೈವ್ ಕ್ಲಾಸಸನ್ನು ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆ್ಯಪ್ನಲ್ಲಿ ನೀವು ಮೆಂಬರ್ಶಿಪ್ ಆಪ್ಷನ್ನಿಗೆ ಹೋಗಿ ಅಲ್ಲಿ ನೀವು ಈ ಕೋರ್ಸಿಗೆ ಎನ್ರೋಲ್ ಆಗಬಹುದು. ಅಥವಾ ನಾನು ಇದನ್ನು ಕೋರ್ಸಸಲ್ಲೂ ಕೂಡ ಲಿಸ್ಟ್ ಮಾಡಿದ್ದೀನಿ, ನೀವಲ್ಲಿ ಪರ್ಚೇಸ್ ಮಾಡಬಹುದಿರುತ್ತೆ. ಸೊ ಮಂತ್ಲಿ ಇಟ್ ಈಸ್ 139 rupees ಓನ್ಲಿ. ಆ್ಯಪ್ನ ಲಿಂಕ್ ಎಲ್ಲ ನಾನು ಇದೇ ಸೆಷನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ? ಎಸ್. ಸೊ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ನೋಡಿ ಈ ರೀತಿಯಲ್ಲಿದೆ. ಓದಣ್ಣ ಏನಿದೆ ಅಂತ. Technology has become an essential part of our daily lives, transforming the way we communicate, work, and live. From the invention of the wheel to the development of the internet, technological advancements have continuously reshaped human progress. ಹೀಗಿದೆ. ನಾನಿಲ್ಲಿ ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ವಾಕ್ಯದ ಮೊದಲನೇ ಪದ ಟೆಕ್ನಾಲಜಿ. ಇದನ್ನು ನಾವೇನಂತ ತಗೊಳ್ಬಹುದು? ತಂತ್ರಜ್ಞಾನ ಅಂತ ತಗೊಳ್ಬಹುದು. ಸರಿನಾ? ಹ್ಯಾಸ್ ಬಿಕಮ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಬರೆಯೋಣ ಆಗಿದೆ. ಏನಾಗಿದೆ? ಆನ್ ಎಸೆನ್ಷಿಯಲ್ ಪಾರ್ಟ್ ಅಂದರೆ ಒಂದು ಪ್ರಮುಖವಾಗಿರುವಂಥ ಭಾಗ. ಬರೆಯೋಣ ಬನ್ನಿ. ಎಸೆನ್ಷಿಯಲ್, ಪ್ರಮುಖ, ಅಗತ್ಯ, ಎನಿಥಿಂಗ್ ಇಸ್ ಓಕೆ. ಪಾರ್ಟ್ ಭಾಗ. ಯಾವುದರ? ಆಫ್ ಅವರ್ ಡೈಲಿ ಲೈಫ್ಸ್. ಅವರ್ ಅಂತ ಅಂದರೆ ನಮ್ಮ ಡೈಲಿ, ಪ್ರತಿನಿತ್ಯ, ದೈನಂದಿನ ಏನಾದರೂ ಬರೀಬಹುದು. ಓಕೆ, ದೈನಂದಿನ ಅಂತ ನಾನು ಬರಿತಾ ಇದ್ದೀನಿ. ಲೈವ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಜೀವನ ಅಂತ ಬರೆಯೋಣ. ಕಮ ಟ್ರಾನ್ಸ್ಫಾರ್ಮಿಂಗ್ ದ ವೇ ವಿ ಕಮ್ಯುನಿಕೇಟ್. ಟ್ರಾನ್ಸ್ಫಾರ್ಮಿಂಗ್ ಅಂತ ಅಂದರೆ ಬದಲಾವಣೆ ಅಂತ ಹೇಳಬಹುದು. ಅಂದರೆ ಹೇಗೆ ನಾವು ಜನರ ಜೊತೆಯಲ್ಲಿ ಸಂವಹನ ನಡೆಸ್ತೀವಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದೆ. ಮತ್ತು ಹೇಗೆ ನಾವು ಕೆಲಸವನ್ನು ಮಾಡ್ತೀವಿ ಮತ್ತು ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ. ಸದ್ಯಕ್ಕಿಲ್ಲಿ ಇದನ್ನು ಜೀವನ ಅಂತ ಬರ್ತಿರ್ತೀನಿ, ಬಹುಶಃ ಬದಲಾವಣೆ ಕಾಣುತ್ತೆ. ವಿ ವಿಲ್ ಸಿ ದಟ್. ಟ್ರಾನ್ಸ್ಫಾರ್ಮಿಂಗ್ ಅನ್ನುವಂಥದ್ದನ್ನು ಬದಲಾಯಿಸು ಅಥವಾ ಬದಲಾಯಿಸುವ ಅಂತಲೇ ತಗೊಳ್ಳೋಣ, ಏನು ತೊಂದರೆ ಇಲ್ಲ. ದ ವೇ, ರೀತಿ ಅಂತ ಬರಿಬಹುದು. ವಿ ಅಂದರೆ ನಾವು. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ವಾಟ್ ಆರ್ ದೇ ಸೇಯಿಂಗ್? ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಟೆಕ್ನಾಲಜಿ, ತಂತ್ರಜ್ಞಾನ. ಈ ಟೆಕ್ನಾಲಜಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಯಿತು. ಹ್ಯಾಸ್ ಬಿಕಮ್ ಅನ್ನುವಂಥದ್ದು ವರ್ಬ್ ಆಯಿತು. ಏನು ಆಗಿದೆ ಅನ್ನುವ ಕಾನ್ಸೆಪ್ಟ್ ಏನಿದೆ ಆಬ್ಜೆಕ್ಟ್ ಆಯಿತು. ಇಂಗ್ಲಿಷ್ನ ಒಂದು ವಾಕ್ಯವನ್ನು ಇಲ್ಲಿ ರಚನೆ ಮಾಡೋದಕ್ಕೆ ಬಳಸಿರೋದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟ್ ಆಗಿದೆ. ಇದನ್ನೇ ಈಗ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡಬೇಕು. ಹೇಗೆ ಬರಿಬಹುದು ನೋಡಿ. ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್
ಈ ಒಂದು ಕಾನ್ಸೆಪ್ಟನ್ನು ನೀವು ಸುಲಭವಾಗಿ ಬಳಸಬಹುದು. ನೋಡೋಣ ಏನಿದೆ ಅಂತ. ಬನ್ನಿ, ಮೊದಲನೇದಾಗಿ ನಾನಿಲ್ಲಿ ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೀನಿ. ಬರೆಯೋಣ. ತಂತ್ರಜ್ಞಾನವು ತಂತ್ರಜ್ಞಾನವು ಏನು ಆಗಿರುವುದು? ಇದೊಂದು ಪ್ರಮುಖವಾದಂತಹ ಭಾಗ ಎಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ, ಆ್ಯಂಡ್ ಇದು ಬದಲಾಯಿಸಿರುವುದು ಏನನ್ನ, ಅದನ್ನು ಇಷ್ಟು ಕೂಡ ಆಬ್ಜೆಕ್ಟಲ್ಲಿ ಬರಿಬೇಕಾಗತ್ತೆ. ಬನ್ನಿ ನೋಡೋಣ ಹೇಗೆ ಬರೆಯೋದು. ಇಲ್ಲಿಂದ ನಾವು ಪ್ರಾರಂಭ ಮಾಡಬೇಕು. ನಮ್ಮ ದೈನಂದಿನ ಅಥವಾ ಪ್ರತಿನಿತ್ಯದ, ಎನಿಥಿಂಗ್ ಇಸ್ ಓಕೆ, ಜೀವನದ ಏನಾಗಿದೆಯಂತೆ, ಇದು ಪ್ರಮುಖ ಭಾಗವಾಗಿದೆ. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ನೀವು ತಗೊಳ್ಳಿ. ಪ್ರಮುಖವಾದ ಭಾಗವಾಗಿದೆ. ಇಲ್ಲಿಗೆ ಬರೆದು ಒಂದು ಕಾಮ ಇದೆ ನೋಡಿ, ನಾನು ಕೂಡ ತಗೊಂಡಿದ್ದೀನಿ. ಸರಿನಾ? ಟ್ರಾನ್ಸ್ಫಾರ್ಮಿಂಗ್ ದ ವೇ ವಿ ಕಮ್ಯುನಿಕೇಟ್, ವರ್ಕ್ ಅಂಡ್ ಲೀವ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಸಂವಹನ ಮಾಡುವ ರೀತಿ ಅಥವಾ ಸಂವಹನ ನಡೆಸುವ ರೀತಿ, ನಾವು ಮಾಡುವಂತಹ ಕೆಲಸ ಅದರ ರೀತಿ ಇರಬಹುದು, ಅಥವಾ ನಾವು ಜೀವನ ನಡೆಸೋ ರೀತಿ, ಪ್ರತಿಯೊಂದನ್ನು ಇದು ಬದಲಾಯಿಸಿದೆ, ಪರಿವರ್ತಿಸಿದೆ. ಎನಿಥಿಂಗ್ ಇಸ್ ಓಕೆ. ಬನ್ನಿ ಬರೆಯೋಣ. ಪ್ರಮುಖ ಭಾಗವಾಗಿದೆ. ಅದಾದ್ಮೇಲೆ ನಾವು ಸಂವಹನ ಕೆಲಸ, ಅವ್ರು ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರೆಯೋಣ, ಏನು ತೊಂದರೆ ಇಲ್ಲ. ಮತ್ತು ಜೀವನವನ್ನು ನಡೆಸುವ ರೀತಿಯನ್ನು ಏನ್ ಮಾಡಿದೆಯಂತೆ, ಇದು ಬದಲಾಯಿಸಿದೆ, ಪರಿವರ್ತಿಸಿದೆ. ಎನಿಥಿಂಗ್ ಇಸ್ ಓಕೆ. ಓಕೆ, ಬದಲಾಯಿಸಿದೆ ಬೇಡ, ING ಕೊಟ್ಟಿದ್ದಾರಲ್ವಾ, ಅದಕ್ಕೋಸ್ಕರ ಅದೇ ಫಾರ್ಮೆಟ್ ಅಲ್ಲೇ ನಾವು ಬರೆಯೋಣ. ನಡೆಸುವ ರೀತಿಯನ್ನು ಬದಲಾಯಿಸುತ್ತಿದೆ. ರೈಟ್ ನೌ ಆಲ್ಸೋ ಇಟ್ ಈಸ್ ಹ್ಯಾಪನಿಂಗ್, ಟ್ರಾನ್ಸ್ಫಾರ್ಮಿಂಗ್. ಅದಕ್ಕೋಸ್ಕರ ಈ ರೀತಿಯಲ್ಲಿ ಎಂಡ್ ಮಾಡಬೇಕಾಗತ್ತೆ. ಸರಿನಾ? ಟೆನ್ಸಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ಫಾರ್ಮ್ಡ್ ಅಂತ ಕೊಟ್ಟಿದ್ರೆ ಬದಲಾಯಿಸುತ್ತಿದೆ. ಯಾಕೆ? ಕ್ರಿಯೆ ನಿರಂತರವಾಗಿದೆ, ING ಬಳಕೆಗಿದೆ, ಅದಕ್ಕೋಸ್ಕರ ಹೀಗೆ ತಗೋಬೇಕು. ತಂತ್ರಜ್ಞಾನ ಅಂತ ಏನು ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಅಂತ ತಗೊಳ್ತೀವಿ. ಅಂಡ್ ಇಲ್ಲಿ ಭಾಗವಾಗಿರೋದು ಒಂದು ವರ್ಬ್ ಆದ್ರೆ ಬದಲಾಯಿಸುತ್ತಿದೆ ಅನ್ನೋದು ಮತ್ತೊಂದು ವರ್ಬ್ ಆಗುತ್ತೆ. ಭಾಗವಾಗಿರೋದು ಎಂಥದ್ದು ಅಂಡ್ ಎಲ್ಲಿ, ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತಿದ್ದಾರೆ, ಆಬ್ಜೆಕ್ಟ್. ಬದಲಾಯಿಸಿರುವುದು ಅಥವಾ ಬದಲಾಯಿಸ್ತಾ ಇರುವುದು ಏನನ್ನ, ಅದನ್ನ ನಾವಿಲ್ಲಿ ಬರೆದಿದ್ದೀವಿ. ಹೀಗೆ ನಾನು ಆನ್ಸರ್ ಮಾಡೋಕ್ಕೂ ಮುನ್ನವೇ ಈ ಒಂದು ಫಾರ್ಮೆಟ್ ಅನ್ನ ಬರೆದಿದ್ದೆ. ಈ ರೀತಿಯಲ್ಲಿ ನೀವು ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಮೊದಲನೇ ವಾಕ್ಯ ಇದಾಗಿತ್ತು. ಹೆಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಸೆಂಟೆನ್ಸ್, ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಫ್ರಮ್ ದ ಇನ್ವೆನ್ಷನ್ ಆಫ್ ದ ವೀಲ್ ಟು ದ ಡೆವಲಪ್ಮೆಂಟ್ ಆಫ್ ದ ಇಂಟರ್ನೆಟ್. ಸೊ ಇಲ್ಲಿ ಒಂದು ಚಕ್ರ, ಇದರ ಇನ್ವೆನ್ಷನ್ ಇಂದ ಹಿಡಿದು ಈಗಿನ ಕಂಪ್ಲೀಟ್ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಲ್ವಾ, ಇಲ್ಲಿವರೆಗೆ ಆಗಿರುವಂತಹ ಅಭಿವೃದ್ಧಿ ಅಥವಾ ಬೆಳವಣಿಗೆ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ದಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಂದು ವೀಲನ್ನ ಇನ್ವೆಂಟ್ ಮಾಡೋದು ಎಲ್ಲಿದೆ, AI ವರೆಗೂ ತಲುಪೋದು ಎಲ್ಲಿದೆ. ನಮ್ಮ ಗ್ರೋತ್ ಗ್ರಾಫ್ ನೀವು ನೋಡ್ಬೋದು. ಎಷ್ಟು ನಾವು ಅಂದ್ರೆ ಪ್ರತಿಯೊಬ್ರು ಬರ್ತೀವಿ, ಹ್ಯೂಮನ್ಸೇ ಇದೆಲ್ಲ ಮಾಡಿರೋದು, ಮಾನವರೇ ಇದನ್ನೆಲ್ಲ ಮಾಡಿರೋದು. ಸೊ ಯು ಕ್ಯಾನ್ ಜಸ್ಟ್ ನೋಟಿಸ್ ದ ಗ್ರಾಫ್ ಹೌ ಇಟ್ ಹ್ಯಾಸ್ ಜಸ್ಟ್ ವೆಂಟ್ ಅಪ್, ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಫ್ರಮ್ ದ ಇನ್ವೆನ್ಷನ್ ಅಂತ ಕೊಟ್ಟಿದ್ದಾರೆ. ಇನ್ವೆನ್ಷನ್ ಅನ್ನೋ ಒಂದು ಪದಕ್ಕೆ ಆವಿಷ್ಕಾರ ಅಂತ ನಾವು ತಗೊಳ್ಬಹುದು. ಸರಿನಾ? ಬರಿತಾ ಇದ್ದೀನಿ. ಆವಿಷ್ಕಾರ, ಈ ಫ್ರಮ್ ಅಂದ್ರೆ ದಿಂದ ಅಂತ ತಗೊಳ್ಬಹುದು. ಯಾವುದರ? ಆಫ್ ದ ವೀಲ್ ಅನ್ನೋಂಥದ್ದನ್ನ ಚಕ್ರ ಅಂತ ತಗೊಳ್ತಾ ಇದ್ದೀನಿ. ಸಮಾನಾರ್ಥಕ ಪದ ಬೇರೆ ಯಾವುದಕ್ಕಾದ್ರೂ ಗೊತ್ತಿದ್ರೆ ನೀವು ತಗೊಳ್ಳಿ, ಅಥವಾ ಇದಕ್ಕೆ ಗೊತ್ತಿದ್ರೆ ತಗೊಳ್ಳಿ. ಇಲ್ಲಿ ನನಗೆ ಇನ್ವೆನ್ಷನ್ಗೆ ಆವಿಷ್ಕಾರ ಗೊತ್ತು, ತಗೊಂಡೆ. ನಿಮಗೆ ಬೇರೆ ಗೊತ್ತಿದ್ರೆ ತಗೊಳ್ಳಿ. ಚಕ್ರ ಅಂತ ಬರ್ದಿನ್, ಬೇರೆ ಗೊತ್ತಿದ್ರೆ ತಗೊಳ್ಳಿ. ಟು ದ ಡೆವಲಪ್ಮೆಂಟ್, ಗ್ರೋತ್ ಅಥವಾ ಡೆವಲಪ್ಮೆಂಟ್ ಎರಡೂ ಒಂದೇ ಅಂತ ಕನ್ಸಿಡರ್ ಮಾಡಬಹುದು. ಇದನ್ನ ನೀವು ಅಭಿವೃದ್ಧಿ ಅಂತನಾದ್ರೂ ಬರೀರಿ, ಬೆಳವಣಿಗೆ ಅಂತನಾದ್ರೂ ಬರೀರಿ. ನಾನಿಲ್ಲಿ ಬೆಳವಣಿಗೆ ಅಂತ ಬರಿತಾ ಇದ್ದೀನಿ. ಸರಿನಾ? ಓಕೆ, ಎಸ್. ಬೆಳವಣಿಗೆ ಯಾವುದರ? ಆಫ್ ದ ಇಂಟರ್ನೆಟ್. ಇಂಟರ್ನೆಟ್ ಹೀಗೆ ಆದ್ರೂ ಬರಿಬಹುದು, ಅಥವಾ ಅಂತರ್ಜಾಲ ಈ ತರನು ಬರಿಬಹುದು. ಓಕೆ, ನೆಕ್ಸ್ಟ್ ಕಾಮ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್, ಟೆಕ್ನಾಲಜಿಕಲ್ ತಾಂತ್ರಿಕ ಅಂತ ತಗೊಳ್ತೀವಿ. ಅಡ್ವಾನ್ಸ್ಮೆಂಟ್ಸ್ ಅಂತ ಕೊಟ್ಟಿದ್ದಾರಲ್ವಾ,
ಸುಧಾರಣೆಗಳು ಅಂತ ನಾವಿದನ್ನ ತಗೊಳ್ಬಹುದು. ಓಕೆ, ಹ್ಯಾವ್ ಕಂಟಿನ್ಯೂಯಸ್ಲಿ ರೀಶೇಪಡ್ ಅಂದರೆ ನಿರಂತರವಾಗಿ ರೀಶೇಪಡ್. ಶೇಪ್ ಅಂದರೆ ರೂಪಿಸುವುದು. ಇಲ್ಲಿ ಏನಾಗ್ತಿದೆ, ಮರು ರೂಪಿಸ್ತಾ ಇದ್ದಾರೆ ಅಥವಾ ಅದಕ್ಕೆ ತಿರ್ಗಾ ಅವರು ಅದ್ರ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಇಲ್ಲಿ ಹೇಳಿರೋದು. ಸೊ ಹಾಗಾಗಿ ನಾವು ಇದನ್ನ ಮರುರೂಪಿಸು ಅಂತಾನೆ ತಗೊಳ್ಬಹುದು. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ಮರುರೂಪಿಸು ಅಂತ ಬರ್ದಿರ್ತೀನಿ, ಸ್ವಲ್ಪ ಬದಲಾವಣೆ ಇರುತ್ತೆ, ಆಮೇಲೆ ನೋಡೋಣ. ಹ್ಯೂಮನ್ ಪ್ರೋಗ್ರೆಸ್, ಮಾನವ ಪ್ರಗತಿ ಅಂತ ತಗೊಳ್ಳಿ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಇದನ್ನು ಬರಿಬೇಕು. ಚಕ್ರದಿಂದ AI ಇಂಟರ್ನೆಟ್ನ ಇಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಕಡೆ ಬಂದಿರೋದು ಫಸ್ಟ್ ಬರಿಬೇಕು. ಆಮೇಲೆ ಈ ಭಾಗವನ್ನ ಬರಿಬೇಕು. ಇದು ಎರಡನೇ ಭಾಗ. ನೋಡೋಣ ಹೇಗೆ ಬರೆಯೋದು ಅಂತ. ಫ್ರಮ್ ದ ಇನ್ವೆನ್ಷನ್ ಆಫ್ ದ ವೀಲ್ ಟು ದ ಡೆವಲಪ್ಮೆಂಟ್ ಆಫ್ ದ ಇಂಟರ್ನೆಟ್. ಹೇಗೆ ಬರೀಲಿ, ಚಕ್ರದ ಆವಿಷ್ಕಾರದಿಂದ ಅಂತರ್ಜಾಲದವರೆಗೆ ಆದ ಬೆಳವಣಿಗೆ, ನೆಕ್ಸ್ಟ್, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಹ್ಯಾವ್ ಕಂಟಿನ್ಯೂಯಸ್ಲಿ ರೀಶೇಪ್ಡ್ ಹ್ಯೂಮನ್ ಪ್ರೋಗ್ರೆಸ್. ಇಲ್ಲಿ ಈ ತಾಂತ್ರಿಕ ಸುಧಾರಣೆಗಳು ಅಂತೇನಿದೆ ಸಬ್ಜೆಕ್ಟ್ ಆಯಿತು. ಹ್ಯಾವ್ ಕಂಟಿನ್ಯೂಯಸ್ಲಿ ಅಂತ ಏನು ಕೊಟ್ಟಿದ್ದಾರೆ ವರ್ಬ್ ಆಯಿತು. ಏನು ಮಾಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ಆಬ್ಜೆಕ್ಟ್ ಆಯಿತು. ಹೇಗೆ ಬರೆಯೋದು ಬನ್ನಿ ನೋಡೋಣ. ತಾಂತ್ರಿಕ ಸುಧಾರಣೆಗಳು ಏನು ಮಾಡಿದೆ, ಮಾನವ ಪ್ರಗತಿಯನ್ನ ಮರುರೂಪಿಸಿರುವುದು. ಹೇಗೆ, ನಿರಂತರವಾಗಿ ಬರೆಯೋಣ. ತಾಂತ್ರಿಕ ಸುಧಾರಣೆಗಳು ಮಾನವನ ಪ್ರಗತಿಯನ್ನು ನಿರಂತರವಾಗಿ ತಗೊಂಡು ಆಮೇಲೆ ಮರುರೂಪಿಸಿದೆ ಬರೆದ್ರೆ ಬೆಟರ್ ಇರುತ್ತೆ. ಓಕೆ, ನಿರಂತರವಾಗಿ ಮರುರೂಪಿಸಿದೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ಬರಿಬಹುದು. ಚಕ್ರದ ಆವಿಷ್ಕಾರದಿಂದ ಅಂತರ್ಜಾಲದವರೆಗೆ ಆದ ಬೆಳವಣಿಗೆ ತಾಂತ್ರಿಕ ಸುಧಾರಣೆಗಳು. ಇದನ್ನು ತಾಂತ್ರಿಕ ಸುಧಾರಣೆ ಅಂತಾನೆ ಹೇಳ್ಬೋದು, ಇಷ್ಟರ ಮಟ್ಟಿನ ಬೆಳವಣಿಗೆ. ಓಕೆ, ಇದಾದ ನಂತರ ಒಂದು ಪಾಸ್. ಈ ರೀತಿಯ ಒಂದು ತಾಂತ್ರಿಕ ಸುಧಾರಣೆಗಳು ಮಾನವನ ಪ್ರಗತಿಯನ್ನ ನಿರಂತರವಾಗಿ ಮರುರೂಪಿಸಿದೆ. ಮನುಷ್ಯ ಆಗಿನಿಂದಲೂ ಒಂದಲ್ಲ ಒಂದು ಪ್ರಯತ್ನ ಮಾಡ್ತಲೇ ಬರ್ತಿದ್ದಾನೆ. ಕೆಲವೊಮ್ಮೆ ಪ್ರಯತ್ನಗಳು ವಿಫಲವಾಗ್ತವೆ, ಫೇಲ್ಯೂರ್ ಕಾಣುತ್ತೆ. ಇನ್ನ ಕೆಲವು ಪ್ರಯತ್ನಗಳು ಬಹಳಷ್ಟು ಚೆನ್ನಾಗಿ ಹೊರಹೊಮ್ಮಿ ಎಲ್ರಿಗೂ ಕೂಡ ಸಹಾಯ ಮಾಡ್ತವೆ. ಅದೇ ರೀತಿಯಲ್ಲೇ ನಾವು ಈಗ ಬೆಳವಣಿಗೆಯನ್ನ ಕಂಡಿರುವಂಥದ್ದು, ಅದನ್ನೇ ಹೇಳಿರುವಂಥದ್ದು. ಮೊದಲನೇ ಭಾಗ ಇದು ನಾನು ಆಗಲೇ ಹೇಳಿದ್ದೆ, ನೀವು ನೋಡಬಹುದು 1 ಅಂತ ಬರೆದಿದ್ದೀನಿ. ಆ್ಯಂಡ್ ಎರಡನೇ ಭಾಗ ಇದು, ಇಲ್ಲಿ 2 ಅಂತ ಬರೆದಿದ್ದೀನಿ, ನೀವು ನೋಡಬಹುದು. ತಾಂತ್ರಿಕ ಸುಧಾರಣೆಗಳು ಸಬ್ಜೆಕ್ಟ್ ಆಗಿದೆ, ಮರುರೂಪಿಸಿದೆ ವರ್ಬ್. ಏನನ್ನ ಮರುರೂಪಿಸಿರೋದು, ಇದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿಯೂ ಕೂಡ ವಾಕ್ಯವನ್ನ ರಚನೆ ಮಾಡೋದಕ್ಕೆ ವೆರಿ ಸಿಂಪಲ್ ಫಾರ್ಮುಲಾ ಆದಂತಹ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋದನ್ನ ಇಲ್ಲಿ ಬಳಸ್ತೆ. ಅರ್ಥ ಆಯ್ತಾ? ಇವತ್ತಿನ ನಮ್ಮ ಈ ತರಗತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಒಂದು ಇಂಗ್ಲಿಷ್ನ ಪ್ಯಾರಾಗ್ರಾಫ್ ಅನ್ನ ತಗೊಂಡು ಬಂದು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಕ್ಲಾಸ್. ಯಾರಿಗೆಲ್ಲ ಟ್ರಾನ್ಸ್ಲೇಷನ್ ಕಷ್ಟ ಅಂತ ಅನ್ನಿಸ್ತಾ ಇದೆ, ನಿಮಗಾಗಿ ವಿತ್ ವೆರಿ ಲೆಸ್ ಆ್ಯಂಡ್ ವೆರಿ ಮಿನಿಮಲ್ ಫೀಸ್ನಲ್ಲಿ ನಾನು ಈ ಟ್ರಾನ್ಸ್ಲೇಷನ್ ಕ್ಲಾಸಸನ್ನು ಪ್ರಾರಂಭ ಮಾಡಿದ್ದೀನಿ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ನಿಮಗೆ ತರಗತಿ ಇರುತ್ತೆ. ಈ ಬ್ಯಾಚನ್ನು, ಈ ಮೆಂಬರ್ಶಿಪ್ಪನ್ನು ನಾನು ಅಕ್ಟೋಬರ್ 10ಕ್ಕೆ ಪ್ರಾರಂಭ ಮಾಡಿದ್ದು. ಅಕ್ಟೋಬರ್ 10ರಿಂದ ನವೆಂಬರ್ 10ನವರೆಗೆ ಒಂದು ಬ್ಯಾಚ್ ಮುಗಿದಿದೆ. ನವೆಂಬರ್ 10ನೇ ತಾರೀಕಿನಿಂದ ಹೊಸ ಬ್ಯಾಚ್ ಪ್ರಾರಂಭವಾಗಿದೆ. ತಿರ್ಗಾ ಡಿಸೆಂಬರ್ 10ಕ್ಕೆ ಹೊಸ ಬ್ಯಾಚ್ ಪ್ರಾರಂಭ ಆಗುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಪ್ರತಿ ತಿಂಗಳ 10ನೇ ತಾರೀಕು ನಮ್ಮ ಟ್ರಾನ್ಸ್ಲೇಷನ್ ಕ್ಲಾಸ್, ಏನು 1 ಇಯರ್ ಮೆಂಬರ್ಶಿಪ್ ಅಂತ ಹೇಳಿದ್ದೀನಿ, ಇದು ಪ್ರತಿ ತಿಂಗಳ 10ನೇ ತಾರೀಕು ಹೊಸ ಕ್ಲಾಸಸ್ ಪ್ರಾರಂಭವಾಗುತ್ತೆ. ನೀವು ಯಾವ ಮಂತ್ ಬೇಕಾದರೂ ಜಾಯಿನ್ ಆಗಬಹುದು. ಇದಕ್ಕೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ.
ನಮ್ಮ ಆ್ಯಪ್ ಹೆಸರು ವೇದಾಂತ್ ಪಾಠಶಾಲೆ. ಇಲ್ಲಿ ಲೋಗೋ ಕಾಣ್ತಿದೆ ಅಲ್ವಾ, ಈ ರೀತಿಯ ಲೋಗೋ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲಬಲ್ ಇರುತ್ತೆ. ವೇದಾಂತ್ ಪಾಠಶಾಲೆ ಅಂತ ಸರ್ಚ್ ಮಾಡಿದಾಗ ಅದರಲ್ಲಿ ನಿಮಗಾಗಿ ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸನ್ನು ಪ್ರಾರಂಭ ಮಾಡಿದ್ದೀನಿ. PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸನ್ನು ಕೂಡ ಪ್ರಾರಂಭ ಮಾಡಿದ್ದೀನಿ. ಯಾರಿಗೆಲ್ಲ ನಮಗೆ ಇಂಗ್ಲಿಷ್ ಮಾತನಾಡೋದಕ್ಕೆ ಕಷ್ಟ, ಯಾರಾದರೂ ಏನಾದರೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಉತ್ತರ ಹೇಳೋದು ಹೇಗೆ, ಅಥವಾ ಯಾರನ್ನಾದರೂ ಪ್ರಶ್ನೆ ಮಾಡೋದು ಹೇಗೆ, ಈ ಥರದ್ದೆಲ್ಲ ಗೊಂದಲಗಳಿದ್ದಲ್ಲಿ ನಿಮಗೆ ನಮ್ಮ ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಬಹಳ ಸಹಾಯವನ್ನು ಮಾಡುತ್ತೆ. ನಮ್ಮ ಆ್ಯಪ್ನಲ್ಲಿದೆ, ನೀವು ಹೋಗಿ ಚೆಕ್ ಮಾಡಬಹುದು. PSI ಪೇಪರ್ 1ಗೆ ಸಂಬಂಧಿಸಿದ ನಮ್ಮ ಈ ಕ್ರ್ಯಾಶ್ ಕೋರ್ಸ್ 4 ತಿಂಗಳ ಬ್ಯಾಚ್ ಆಗಿರುತ್ತೆ. ಸಂಪೂರ್ಣ ಬ್ಯಾಚ್ ಕೋರ್ಸ್ ಇದಾಗಿದೆ. ಇದರಲ್ಲಿ ಟ್ರಾನ್ಸ್ಲೇಷನ್, ಪ್ರಿಸಿ, ಎಸ್ಸೆ, ಪೇಪರ್ 1ಗೆ ಬೇಕಾಗಿರುವ ಎಲ್ಲ ಮಾಹಿತಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಪ್ರತಿನಿತ್ಯ ಕ್ಲಾಸಸ್ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡಬಹುದು, ನಮ್ಮ ಈ ತರಗತಿ ನವೆಂಬರ್ 6ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಬೇಸಿಕ್ಕಿಂದ 3 ಕಾನ್ಸೆಪ್ಟ್ಸನ್ನು ಹೇಳ್ಕೊಡ್ತೀನಿ. PDF ಅನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿರುವ ನಿಮಗಾಗಿರುವಂಥ ಕೋರ್ಸಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನೂ ನಿಮಗೆ ಡೌಟ್ ಇದೆ ಅಂತದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದಿಸ್ ನಂಬರ್. ಇದಾಗಿತ್ತು ನಮ್ಮ ಇಂದಿನ ತರಗತಿ. ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಟುಡೇಸ್ ಕ್ಲಾಸ್. ಹ್ಯಾಪಿ ಲರ್ನಿಂಗ್.